ಫ್ರೆಂಡ್ಸ್, ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರಿಂದ ಎಲ್ಲರೂ ಇವಾಗ ಕಾರಲ್ಲಿ AC ಬಹಳ ಯೂಸ್ ಮಾಡ್ತಾರೆ. ಸೊ ಯಾರಾದರೂ ಕ್ಲೀನ್ ಮಾಡಿಲ್ಲ ಅವ್ರದ್ದು AC, ಇಲ್ಲ ಅಂತಂದ್ರೆ ಧೂಳು ಭಾಳ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ಪ್ರಾಡಕ್ಟ್ ಬಂದಿದೆ, ವರ್ತ್ ಕಂಪನಿದು ಏರ್ ಕಂಡೀಷನರ್ ಫೋಮ್ ಕ್ಲೀನರ್ ಅಂತ ಬಂದಿದೆ ಒಂದು. ಇದ್ರದ್ದು ಬೆಲೆ ಬಂದು 950 ರುಪೀಸ್ ಇದೆ. ಸೊ ಇದು ಹೆಂಗ್ ಕ್ಲೀನ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಈ ಥರ ಇದ್ರ ಜೊತೆ ಒಂದು ಪೈಪ್ ಬಂದಿದೆ. ಸೊ ಅದಕ್ಕೆ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟು ಅಟ್ಯಾಚ್ ಮಾಡಿಕೊಂಡು ನಿಮ್ದು AC ಏನಾದರೂ ಆನ್ ಇದೆ ಅಂತಂದರೆ ಅದಕ್ಕೆ ಆಫ್ ಮಾಡಿಬಿಡ್ಬೇಕು. ಫಸ್ಟು ಆಫ್ ಮಾಡಿದ್ಮೇಲೆ ಇದು ನಿಮ್ಮದು ಏರ್ ವೆಂಟ್ಸ್ ಇದೆಯಲ್ಲ, ಸೊ ಇದರಲ್ಲಿ ನಾವು ಏನು ಮಾಡ್ತೀನಿ, ಫಸ್ಟ್ ಇದಕ್ಕೆ ಒಳಗೆ ಹಾಕಿ ಈ ಥರ ಹೊರಗೆ ಬರಬೇಕಿದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಹೆಂಗೆ ಕಸ ಬರುತ್ತೆ ಇದರಲ್ಲಿ ನೋಡಿ, ಎಷ್ಟು ಹೋಲ್ಸ್ ಇದೆ, ಎಲ್ಲ ಬರ್ತಾ ಇದೆ ಹೊರಗಡೆ. ಸೊ ಈ ಥರ ಇದು ಮಾಡಿಕೊಂಡು ನೋಡಿ, ಆ ಥರ ಕಸ ಬರ್ತಾ ಇದೆ ಎಲ್ಲ. ಓಕೆನಾ? ಸೊ ಇದು ಆದಮೇಲೆ ಇದಕ್ಕೆ ಒಂದು 5 to 6 ಮಿನಿಟ್ ರೆಸ್ಟ್ ಕೊಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನಿಮ್ದು AC ಆಫ್ ಮಾಡಿ ಓನ್ಲಿ ಬ್ಲೋವರ್ ಆನ್ ಮಾಡಬೇಕು. ಹೈ ಸ್ಪೀಡಲ್ಲಿ ಇಡಬೇಕು. ಹೈ ಸ್ಪೀಡಲ್ಲಿ ಇಟ್ಟಿದ್ರೆ ಇದೆಲ್ಲ ಕ್ಲೀನ್ ಆಗಿ ಹೊರಗೆ ತಕೊಂಡು ಬರುತ್ತೆ ಎಲ್ಲ ಕಸ. ಇದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ 5 to 6 ಮಿನಿಟ್ಸ್ ಆಗಿದೆ. ಇವಾಗ ನಾನು ಗಾಡಿ ಆನ್ ಮಾಡಿಬಿಟ್ಟು ಬ್ಲೋವರ್ ಆನ್ ಮಾಡ್ತೇನೆ. ನೋಡಿ ಇಲ್ಲಿ ಕ್ಲೋಸ್ ಇಲ್ಲಿ ನೋಡಿ ಯಾವ ಥರ ಇದು ಬರ್ತಾ ಇದೆ, ಡಸ್ಟ್. ಅಲ್ಲಿ ನೋಡಿ ಪೂರ ಈ ಥರ ಡಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. AC ಆನ್ ಮಾಡಬಾರ್ದು, ಜಸ್ಟ್ ಓನ್ಲಿ ಬ್ಲೋವರನ್ನು ಆನ್ ಮಾಡ್ಬಿಟ್ಬಿಡ್ಬೇಕ್ರಿ. ಒಂದು 5 to 6 ಮಿನಿಟ್ಸ್. 5 to 6 ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ವರ್ತಿಂದು ಏರ್ ಕಂಡೀಷನರ್ ಫೋಮ್ ಕ್ಲೀನರ್ ಅಂತ ಬರುತ್ತೆ. ಇದು ಪೈಪ್ ಜೊತೆನೇ ಬರುತ್ತೆ. 950 ರುಪೀಸ್ MRP ನನ್ನ ಕಡೆ ಅವೈಲೇಬಲ್ ಇದೆ. ಇದು ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು. ಇವಾಗ ಸಮ್ಮರ್ ಸೀಸನ್ ಇದೆ, ಭಾಳ ಉಪಯೋಗ ಆಗುತ್ತೆ ನಿಮಗೆ.